ಇವತ್ತು ಎಷ್ಟೋ ಜನ ದುಡ್ಡುಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ಆದ್ರೂ ಲಾಸ್ ಆಗಿ ಹೋಗ್ತಾ ಇದ್ದಾರೆ. ಯಾಕೆ? ಅವ್ರ ಹತ್ರ ಜಾಣತನ ಇಲ್ವಂತನ, ಅಥವಾ ಅವ್ರ ಹತ್ರ ಆಗ್ತಾ ಇರುವಂತ ಕಾಸು ನಿಜವಾದ ಕಾಸು ಅಲ್ಲ ಅಂತನ? ಇದು ವಿಷಯ ಅಲ್ಲ. ಮುಖ್ಯ ಏನಂದ್ರೆ, ದೇವರು ಯಾರ ಜೊತೆ ಇರ್ತಾರೋ ಅವ್ರ ಬಿಸ್ನೆಸ್ ಆಶೀರ್ವಾದವಾಗುತ್ತೆ, ಅವ್ರ ಕೆಲಸಗಳ ಆಶೀರ್ವಾದವಾಗುತ್ತೆ. ನೀನು ಅಂದ್ಕೊಂಡಿರ್ಬೋದು, ಯಾಕೆ ಇಷ್ಟು ಲೇಟ್ ಆಗುತ್ತೆ, ಸುಮಾರು ಪ್ರಯಾಸ ಪಟ್ಟಿದ್ದೀನಿ ಅಂತ. ನೀನು ಬುದ್ಧಿ ಉಪಯೋಗ ಮಾಡಿಕೊಂಡು ಪ್ರಯಾಸ ಪಟ್ಟಿದ್ರೆ ಅಷ್ಟೇ ಆಗೋದು. ದೇವರ ಮೇಲೆ ಡಿಪೆಂಡ್ ಆಗ್ಬೇಕು. ವಿ ಆರ್ ಡಿಪೆಂಡಿಂಗ್ ಆನ್ ಗಾಡ್, ನಾಟ್ ಇಂಡಿಪೆಂಡೆಂಟ್. ನಾವು ಆಲೋಚನೆಗಳು ವೈಯಕ್ತಿಕವಾಗಿ ನಾನು ತಗೊಂಡ್ರೆ ನಡೀತದೆ ಬಿಡು ಅನ್ನುವಂಥ ವಿಚಾರ ಬಿಟ್ಟಾಕ್ಬಿಡ್ಬೇಕು. ಯಾವಾಗ ನಾವು ದೇವರ ಮೇಲೆ ಆಧಾರವಾಗ್ತೀವೋ ಆತರ ಜ್ಞಾನ ಕೊಡ್ತಾನೆ ಯಾವ ಕೆಲಸ ಮಾಡ್ಬೇಕಂತ, ಆತರ ಜ್ಞಾನ ಕೊಡ್ತಾನೆ ಯಾವ ಸ್ಥಳಕ್ಕೆ ಹೋಗ್ಬೇಕಂತ, ಆತನ ಜ್ಞಾನ ಕೊಡ್ತಾನೆ ಹೆಂಗ್ ಮಾತಾಡ್ಬೇಕಂತ, ಆತನ ಜ್ಞಾನ ಕೊಡ್ತಾನೆ ಹೆಂಗ ನಮ್ಮ ಜೀವಿತವನ್ನ ನಡೆಸ್ಬೇಕಂತ. ದೇವರು ಯಾವಾಗ ಈ ರೀತಿ ನಮ್ಗೆ ಗೈಡ್ ಮಾಡ್ತಾರೋ ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ ಎಲ್ಲ ಸಕ್ಸಸ್ಫುಲ್ ಆಗ್ತದೆ. ನಮ್ಮ ಲೈಫು ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ ಆಗ್ತದೆ. ಇವತ್ತು ಅನೇಕರು ಕ್ರಿಸ್ತನೆಡೆಗೆ ಸಾಗಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ವಾಕ್ಯದೆಡೆಗೆ ಸಾಗ್ರಿ, ವಾಕ್ಯದ ದೇವರು ನಿಮ್ಮನ್ನ ದೂರ ತಳ್ಳುವುದಿಲ್ಲ. ಭಕ್ತಿಯೆಡೆಗೆ ಸಾಗ್ರಿ, ಭಕ್ತಿ ನೀನು ನೋಡ್ತಾ ಇರುವ ದೇವರು ದೂರ ತಳ್ಳುವುದಿಲ್ಲ. ದೇವರ ಸಂಬಂಧ ಸಹವಾಸದಲ್ಲಿ ಸಾಗ್ರಿ, ನಿನ್ನ ಕೆಲಸಗಳು ದೇವರು ಉದ್ಧಾರ ಮಾಡದೆ ನಿನ್ನ ಮಧ್ಯದಲ್ಲಿ ಬಿಟ್ಟು ಬಿಡುವುದಿಲ್ಲ. ಡೆಫಿನೆಟ್ಲಿ ಗಾಡ್ ಹೆಲ್ಪ್ಸ್, ಬಿಕಾಸ್ ಗಾಡ್ ಈಸ್ ವಾಚಿಂಗ್ ಓವರ್ ಯು. ದೇವರು ನಿನ್ನ ಮೇಲೆ ತನ್ನ ದೃಷ್ಟಿಯನ್ನಿಟ್ಟು ನೋಡ್ತಾ ಇದ್ದಾನೆ. ನಿನ್ನ ಲೈಫ್ ನನ್ನ ಲೈಫ್ ದೇವರಿಗೆ ಬಹಳ ಇಂಪಾರ್ಟೆಂಟ್.